ಇಡೀ ಭಾರತ ವೇಟ್ ಮಾಡ್ತಿದ್ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಂತಾರ ಚಾಪ್ಟರ್ 1 ಟ್ರೇಲರ್ ಬಿಡುಗಡೆ ಆಗಿದೆ. ಇದನ್ನು ಬಿಡುಗಡೆ ಮಾಡಿದ ರೀತಿ ಕೂಡ ಯೂನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಕನ್ನಡ ಜನತೆ ಬಿಡುಗಡೆ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟೇ ಪಬ್ಲಿಸಿಟಿ ದೃಷ್ಟಿಯಿಂದ ಹಾಗೆಯೇ ಕ್ರಿಯೇಟಿವಿಟಿ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಪ್ಲಸ್ ಪಾಯಿಂಟ್ ಆಯಿತು. ಕಾಂತಾರ ಚಾಪ್ಟರ್ 1 ಟ್ರೇಲರ್ ನೋಡಿ ನನಗನ್ಸಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ಮನುಷ್ಯ ಅಧರ್ಮದ ಕಡೆ ನಡೀತಾನೋ ಧರ್ಮ ಕಾಪಾಡೋದಕ್ಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ. ಈ ಒಂದು ಸಾಲಿನ ಮೇಲೆ ಪೂರ್ತಿ ಸಿನಿಮಾ ನಿಂತಿದೆ ಅನ್ಸುತ್ತೆ. ರಿಷಬ್ ಶೆಟ್ರು ಯಾಕೆ ಇದನ್ನು ಮೊದಲನೇ ಚಾಪ್ಟರ್ ಅಂತ ಹೇಳಿದ್ರು ಅನ್ನೋದು ಟ್ರೇಲರ್ ನೋಡಿದ ಮೇಲೆ ಅರ್ಥ ಆಯಿತು. ಯೂಶಲಿ ಒಂದು ಸಿನಿಮಾದ ಸೆಕೆಂಡ್ ಚಾಪ್ಟರ್ ಅಂದರೆ ಮೊದಲನೇ ಚಾಪ್ಟರ್ನ ಕತೆ ಅಥವಾ ಕಥೆಯ ಒಂದು ಎಳೆ ಕಂಟಿನ್ಯೂ ಆಗಬೇಕು. ಆದರೆ ಆಲ್ರೆಡಿ ಬಂದಿರೋ ಕಾಂತಾರ ಚಾಪ್ಟರ್ 2ನಲ್ಲಿ ಮುಂದುವರಿಸೋದಕ್ಕೆ ಯಾವ ಎಳೆ ಕೂಡ ಇಲ್ಲ. ಅಲ್ಲಿ ವಿಲನ್ ಅಚ್ಯುತ್ ಕುಮಾರ್ ಅವರನ್ನು ಹೀರೋ ಆಲ್ರೆಡಿ ಸಾಯಿಸಿದ್ದಾನೆ. ಆ ಕಥೆಯಲ್ಲಿ ಉತ್ತರ ಸಿಗದೇ ಇರೋ ಎಳೆ ಅಂದರೆ ಶಿವ ಹಾಗೆಯೇ ಅವರ ಅಪ್ಪ ಕಾಡಿನಲ್ಲಿ ಕಣ್ಮರೆ ಆಗೋ ಎಲಿಮೆಂಟ್. ಅದೇ ಎಲಿಮೆಂಟ್ ಟ್ರೇಲರ್ನಲ್ಲೂ ಇದೆ. ಅಲ್ಲಿಂದಲೇ ಟ್ರೇಲರ್ ಆರಂಭ ಆಗುತ್ತೆ. ಈಗ ಹೇಳೋಕೆ ಹೊರಟಿರೋದು ಅದಕ್ಕೂ ಹಿಂದಿನ ಕತೆ, ರಾಜ ಮಹಾರಾಜರ ಕಾಲದ ಕತೆ. ಟ್ರೇಲರ್ನಲ್ಲಿ ಅಬ್ಸರ್ವ್ ಮಾಡಬೇಕಿರೋ ವಿಚಾರ ಅಂದರೆ ಇಲ್ಲಿ ಒಬ್ಬ ರಾಜ ಜೊತೆಗೆ ರಾಣಿ, ಇನ್ನೊಂದು ಕಡೆ ಕೆಲವು ಬುಡಕಟ್ಟು ಜನಾಂಗದವರು. ಅವರು ಬೆಳೆದಿರೋ ಬೆಳೆನಲ್ಲಿ ರಾಜನಿಗೆ ಒಂದು ಪಾಲು ಕೊಡಬೇಕು ಅನ್ನೋ ಪದ್ಧತಿ. ರಾಣಿಗೂ ಬುಡಕಟ್ಟು ಜನಾಂಗದ ನಮ್ಮ ಹೀರೋಗೂ ಪ್ರೀತಿ ಹುಟ್ಟುತ್ತೆ. ಇದು ರಾಜನಿಗೆ ಸಹಿಸೋಕ್ಕಾಗಲ್ಲ. ಅದರ ಜೊತೆಗೆ ಹರಿಯೋ ನೀರಿನಲ್ಲಿ ದೈವದ ಕಲ್ಲು ಸಿಗೋದು. ಹಾಗೆಯೇ ಟ್ರೇಲರ್ ಕೊನೆಯಲ್ಲಿ ಶಿವನ ವಿಚಾರ ತಂದು ಎಂಡ್ ಮಾಡಿರೋದು. ಇಷ್ಟು ವಿಚಾರ ಟ್ರೇಲರ್ ನೋಡಿದ್ರೆ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ನನಗನ್ಸಿದ್ದು ಏನಂದರೆ ಇದು ಸಿನಿಮಾದ ಮೇನ್ ಪ್ಲಾಟ್ ಅಲ್ವೇ ಅಲ್ಲ. ಬೇಕಂತಲೇ ಟ್ರೇಲರ್ನಲ್ಲಿ ಸಿನಿಮಾ ಹೀಗಿರ್ಬೋದು ಅಂತ ಸಿಂಪಲ್ ಆಗಿ ಒಂದು ಪ್ಲಾಟ್ ಚೆಕ್ ಮಾಡಿದ್ದಾರೆ ಅಷ್ಟೇ. ಸಿನಿಮಾದ ರಿಯಲ್ ಆರ್ಭಟ ಬೇರೆಯೇ ಇದೆ ಅನಿಸುತ್ತೆ. ಥಿಯೇಟರ್ಗೆ ಹೋದಾಗಲೇ ಜನಕ್ಕೆ ಅದು ರಿವೀಲ್ ಆಗಬೇಕು ಅನ್ನೋದು ರಿಷಬ್ ಶೆಟ್ರ ಸ್ಟ್ರಾಟಜಿ ಇರಬಹುದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಚಾಪ್ಟರ್ 2ಗೂ ಹಾಗೆಯೇ ಇವಾಗ ರಿಲೀಸ್ ಆಗ್ತಾ ಇರುವಂತಹ ಚಾಪ್ಟರ್ 1ಗೂ ಸಿಮಿಲಾರಿಟಿ ಇದೆ. ಆ ಸಿಮಿಲಾರಿಟಿನೇ ಮೇಲ್ವರ್ಗ ಹಾಗೆಯೇ ಕೆಳವರ್ಗದವರ ಮಧ್ಯೆ ನಡೆಯೋ ಘರ್ಷಣೆ. ಅಲ್ಲಿ ನಾಯಕ ಹಾಗೂ ಅವನ ಗುಂಪಿಗೂ ಅಚ್ಯುತ್ ಕುಮಾರ್ ಪಾತ್ರಕ್ಕೂ ಭೂಮಿ ವಿಚಾರಕ್ಕೆ ಕದನ ನಡೆದರೂ ಅಲ್ಲಿ ಅವರ ಮಧ್ಯೆ ನಡೆಯೋ ಕದನಕ್ಕೆ ಮುಖ್ಯ ಕಾರಣನೇ ಅವರೆಲ್ಲ ಕೆಳವರ್ಗದವರು ಅನ್ನೋದು. ಇಲ್ಲೂ ಕೂಡ ರಾಜನಿಗೆ ಕಾಡ್ತಾ ಇರೋದು ಅದೇ ಸಮಸ್ಯೆ. ಸೊ ಈ ಕಾನ್ಫ್ಲಿಕ್ಟ್ ಎರಡೂ ಚಾಪ್ಟರ್ನಲ್ಲೂ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಇದೆಲ್ಲ ಕೂಡ ಮೀರಿ ಟ್ರೇಲರಲ್ಲಿ ವಾವ್ ಅನ್ಸೋ ಮೂಮೆಂಟ್ ತುಂಬಾ ಇದೆ. ಮೇಕಿಂಗಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಎದ್ದು ಕಾಣಿಸುತ್ತೆ. ಜೊತೆಗೆ ಅಜ್ನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ವರ್ಕ್ ತುಂಬ ಚೆನ್ನಾಗಾಗಿದೆ ಅನ್ನೋ ಸೂಚನೆ ಕೊಡ್ತಾ ಇದೆ. ಟ್ರೇಲರ್ ನೋಡಿ ನನಗನ್ಸಿದ್ದಿಷ್ಟು, ಟ್ರೇಲರ್ ಅಂತೂ ಸೂಪರ್ ಆಗಿದೆ. ಆ್ಯಕ್ಷನ್ ಡಿವೋಷನ್ ಎರಡು ಮಿಕ್ಸ್ ಮಾಡಿ ಕನ್ಫ್ಯೂಷನ್ನೇ ಇಲ್ಲದೆ ಇಡೀ ಇಂಡಸ್ಟ್ರಿ ಸೆಲೆಬ್ರೇಷನ್ ಮಾಡೋ ಥರ ಟ್ರೇಲರ್ ಕೊಟ್ಟಿದ್ದಾರೆ. ಆಗಲೇ ಹೇಳಿದಾಗೆ ಟ್ರೇಲರ್ನಲ್ಲಿ ಬಿಟ್ಟು ಕೊಟ್ಟಿರೋದು ಏನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದೇ ಅಕ್ಟೋಬರ್ 2ಕ್ಕೆ ಸಿನಿಮಾ ಬರ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೇ.